ओम अंतस्थधर्मोपदेशात ओम ओम भेद विपदेशाचान्यः ओम ಪೂರ್ಣಾನಂದ ಅಂತರಃ ಭವತು ಅಂತ ಆಚಾರ್ಯರು ಬ್ರಹ್ಮಸೂತ್ರಗಳ ಎರಡು ಸೂತ್ರಗಳ ಅಂತಸ್ತತ್ವಾಧಿಕರಣದಲ್ಲಿ ಬರುವಂತಹ ಎರಡು ಸೂತ್ರಗಳು. ಒಂದು ಭೇದ ವ್ಯಪದೇಶ, ಮೊದಲು ಅಂತಸ್ಥಧರ್ಮೋಪದೇಶಾತ್ ಸೂತ್ರ, ಇನ್ನೊಂದು ಭೇದ ವ್ಯಪದೇಶಾಚಾನ್ಯ ಸೂತ್ರ. ಅವೆರಡು ಸೂತ್ರಗಳ ಅರ್ಥವನ್ನ ಅಂತರ ಎಂಬ ಶಬ್ದದಿಂದ ಆಚಾರ್ಯರು ಸೆರೆ ಹಿಡಿದಿದ್ದಾರೆ. ಅನೇಕ ವೇದವಾಕ್ಯಗಳಲ್ಲಿ ಒಳಗಿರುವಂಥವನು ಬೇರೆ ಯಾರೋ ಇಂದ್ರ ಚಂದ್ರ ಹೀಗೆಲ್ಲ ಭಾಸಮಾನ ಆಗಿರಬಹುದು. ಆದರೆ ಇಂದ್ರ ಚಂದ್ರಾದಿಗಳು ಯಾರೂ ಕೂಡ ಒಳಗಿರುವಂಥವರಲ್ಲ, ಮತ್ತೆ ಅವ್ರು ಯಾರೂ ಜಿಜ್ಞಾಸರಲ್ಲ. ಒಳಗಿರುವಂಥವನು ಮತ್ತೆ ಗುಣಪೂರ್ಣನಾದವನು ಈ ಪರಮಾತ್ಮ ಒಬ್ಬನೇ. ಯಾಕೆಂದ್ರೆ ಪ್ರಳಯ ಕಾಲದಲ್ಲಿಯೂ ನೀರಿನಲ್ಲಿರುವವನು, ಮತ್ತೆ ಬೇರೆ ಕಾಲದಲ್ಲಿ ಕ್ಷೀರಸಾಗರದಲ್ಲಿರುವಂಥವನು, ಮತ್ತು ಜಗತ್ತೆಲ್ಲವನ್ನು ತನ್ನ ಈ ಬ್ರಹ್ಮಾಂಡವನ್ನೆಲ್ಲ ತನ್ನ ವೀರ್ಯದಿಂದ ಸೃಷ್ಟಿಸಿದವನು, ಈ ಎಲ್ಲ ಗುಣಗಳಿಂದ ಕೂಡಿದವನು ಅಂದ್ರೆ ಪರಮಾತ್ಮ ಒಬ್ಬನೇ. ಅವೇ ಆ ಭಗವಂತನ ಗುಣಗಳು, ಧರ್ಮಗಳು. ಆ ಧರ್ಮಗಳನ್ನು ಅಲ್ಲಿ ಉಪದೇಶಿಸಿದ್ದಾರೆ. ಮತ್ತೆ ಭೇದ ವ್ಯಪದೇಶಾತ್, ಈ ಅಂತರ್ಗತನಾದಂತಹ ಸರ್ವನಿಯಾಮಕರಾದಂತಹ ಪರಮಾತ್ಮನಿಗೂ ಅವನ ಅಧಿಷ್ಠಾನಭೂತರಾದಂತಹ ಚತುರ್ಮುಖ ಬ್ರಹ್ಮ, ವಾಯು, ಮತ್ತೆ ಇಂದ್ರ, ಸೂರ್ಯ ಇವರೆಲ್ಲರೂ ಕೂಡ ಅಧಿಷ್ಠಾನಭೂತರು ಅವನಿಗಿಂತ. ಅವನಿಗೆ ಅಧಿಷ್ಠಾನಭೂತರೇ ಹೊರತು ಅವನಿಂದ ಅಭಿನ್ನರಲ್ಲ ಅಂತ ಹೀಗೆ ಅರ್ಥ ಗೊತ್ತಾಗ್ತದೆ. ಅದನ್ನ ಈ ಅಂತಸ್ಥತ್ವಾಧಿಕರಣ ಹೇಳಿದೆ. ಅದರಲ್ಲಿ ಸೂತ್ರಗಳು ಎರಡಿವೆ. ತದರ್ಥ, ಆ ಎರಡು ಸೂತ್ರಗಳ ಅರ್ಥವನ್ನ ಅಥವಾ ಅಧಿಕರಣದ ಅರ್ಥವನ್ನ ಅಂತರಃ ಪೂರ್ಣಾನಂದ ಅಂತರಃ ಖವತ್ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಒಂದೇ ಶಬ್ದದಿಂದ ಹೇಳಿದ್ದಾರೆ. ಈ ಹಾಗಾದ್ರೆ ಅಂತರಹ ಎಂಬ ಶಬ್ದಕ್ಕೆ ಏನರ್ಥ ಅದನ್ನ ಈಗ ನೋಡೋಣ ಮುಂದೆ. ಮತ್ತೆ ಪ್ರಸಿದ್ಧೈ ಇತಿ ತ್ರಿಪಾದಿ ಅನ್ವೇತಿ, ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುದೇವೈಕ ಅಂತ ಹಿಂದೆ ಬಂದಿದೆ. ತ್ರಿಪಾದಿ ಅಂದ್ರೆ ಮೂರು ಪಾದಗಳು, ಒಟ್ಟು ಮೂರು ಪಾದಗಳು. ಪ್ರಸಿದ್ಧೈರನ್ಯ ವಸ್ತುಷು ಅಂತ ಒಂದು ಪಾದ, ಉಚ್ಯತೆ ವಿಷ್ಣುದೇವೈಕ ಅಂತ ಇನ್ನೊಂದು ಪಾದ, ಸರ್ವೈಹಿ ಸರ್ವಗುಣತ್ವತಃ ಅಂತ ಮತ್ತೊಂದು ಪಾದ. ಆ ಪಾದಕ್ಕೂ ಕೂಡ ಇಲ್ಲಿ ಆ ಮೂರು ಪಾದಗಳನ್ನು ಇಲ್ಲಿ ಅನ್ವಯಿಸ್ಕೋಬೇಕು. ಅಂತರಹ ಇತ್ಯಾದಿ ಶಬ್ದಗಳಿಂದ ಅವನೇ ವಾಚ್ಯನಾಗಿದ್ದಾನೆ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಅಂತರೂಪಪದಾತ್ ಅಥ ಸಾತತ್ಯಗಮನೆ ಇತಿ ಧಾತೋ ಡ ಪ್ರತ್ಯಯೇ ಅಂತರಹ ಅಂತಸ್ಥಃ ಇತಿ ಯಾವತ್. ಆ ಅಂತರಹ ಎಂಬ ಶಬ್ದಕ್ಕೆ ಒಳಗಿರುವವನು ಅಂತ ಹೇಗೆ ಅರ್ಥ ಬರೋದು ಅಂದ್ರೆ, ಈಗ ಅನೇಕ ಥರದ ಉಪಸರ್ಗಗಳಿದ್ದಂತೆ ಅನೇಕ ಥರದ ಉಪಪದಗಳು ಕೂಡ ಇವೆ. ಪ್ರ, ವಿ ಇತ್ಯಾದಿಗಳೆಲ್ಲ ಉಪಸರ್ಗಗಳು. ಸ್ವೀ, ಅಂಗೀ, ಕರೋತಿ ಇವೆಲ್ಲವೂ ಕೂಡ ಉಪಪದಗಳು. ಹಾಗೆ ಅಂತರನಂತೂ ಕೂಡ ಒಂದು ಉಪಪದ. ಆ ಉಪಪದದಿಂದ ಕೂಡಿದ ಅಥ ಸಾತತ್ಯಗಮನೆ ಅಂತ ಧಾತು, ಸತತವಾಗಿ ಸಂಚಾರ ಮಾಡೋದು ಅಂತ ಅರ್ಥ. ಆ ಧಾತುವಿಗೆ ಅತತಿ ಅಂತಂದ್ರೆ ಸತತವಾಗಿ ಸಂಚಾರ ಮಾಡ್ತಾನೆ, ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಅಂತ ಅರ್ಥ. ಹಾಗಾಗಿ ಅಂತಹ ಅತತಿ, ಅಂತರಂತ ಉಪಪದ, ಅದಕ್ಕೆ ಅಥ ಸಾತತ್ಯಗಮನೆ ಅಂತ ಧಾತು. ಆ ಧಾತುವಿಗೆ ಡ ಪ್ರತ್ಯಯ ಬಂತು. ಡ ಪ್ರತ್ಯಯ ಬಂದಾಗ ಅಂತರ್ ಅತ ಡ ಹೀಗಾಯ್ತು. ಮುಂದೆ ಆ ಪ್ರತ್ಯಯದ ಕಾರಣದಿಂದಾಗಿ ಅಥ ಅನ್ನುವಲ್ಲಿರುವಂತಹ ತಕಾರ ಲೋಪ ಹೊಂತು ಬಿಡುತ್ತೆ. ಅಂತರ್ ಅ ಅಂತ ಇಷ್ಟ ಆಗ್ತದೆ. ಈಗ ಅಂತರ್ ಅ ಇವೆಲ್ಲವೂ ಕೂಡ ಸೇರಿ ಒಟ್ಟಾರೆ ಅಂತರಹ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಹಾಗಾಗಿ ಅದಕ್ಕೆ ಅರ್ಥ ಏನು? ಅಂತಸ್ಥ, ಅಲ್ಲಿ ನಮಗೆ ಬರಬೇಕಾಗಿರುವ ಅರ್ಥ ಏನು? ಅಂತಹ ಅಂದ್ರೆ ಒಳಗಡೆ, ಸ್ಥ ಅಂದ್ರೆ ಇರುವವನು. ಈಗ ಅಂತರ ಅನ್ನೋ ಶಬ್ದಕ್ಕೆ ನಮಗೆ ಬರೆಯೋ ಅಂತರ್ ಅನ್ನೋ ಒಂದೇ ಶಬ್ದವನ್ನು ಇಟ್ಕೊಂಡೆ. ಅಂತರ್ ಬಹಿಹಿ ಇವೆರಡು ಶಬ್ದಗಳು ನಾವು ಸ್ವಲ್ಪ ನೋಡೋಣ. ಬಹಿ ಅಂದ್ರೆ ಹೊರಗಡೆ, ಅಂತರ್ ಅಂದ್ರೆ ಒಳಗಡೆ. ಈಗ ಅಂತರ ಅಂತ ನೀವು ಶಬ್ದ ಪ್ರಯೋಗ ಮಾಡಿದ್ರೆ ಒಳಗಡೆ ಅಂತ ಇಷ್ಟೇ ಅರ್ಥ ಆಯ್ತು. ಇರುವವನು ಅನ್ನೋ ಅರ್ಥ ಬರಬೇಕಲ್ಲ. ಆ ಇರುವವನು ಅನ್ನೋ ಅರ್ಥ ಬರ್ಲಿಕ್ಕಾಗಿ ಅಲ್ಲಿ ಅಥ ಸಾತತ್ಯಗಮನೆ ಅನ್ನೋ ಧಾತುವನ್ನು ತಗೊಂಡಿದ್ದಾರೆ. ಅಂತರ್ ಅಂದ್ರೆ ಒಳಗಡೆ, ಅಥ ಅಂದ್ರೆ ಇರುವವನು ಅನ್ನೋ ಅರ್ಥದಲ್ಲಿ ಮುಂದೆ ಡ ಪ್ರತ್ಯಯ ಬಂದು ಒಟ್ಟಾರೆ ಶಬ್ದ ಅಂತ ಅನ್ನೋದು ನಿಷ್ಪನ್ನ ಆಗಿದೆ. ಅಂತರ್ ಅನ್ನೋದಕ್ಕೆ ಕೇವಲ ಒಳಗಡೆ ಅಂತ ಅರ್ಥ. ಡ ಪ್ರತ್ಯಯಕ್ಕೆ
ಈ ಆ ವ್ಯಕ್ತಿಯನ್ನು ಹೇಳುವಂತಹ ಅರ್ಥ ಏನೂ ಇರೋದಿಲ್ಲ. ಆದ್ರಿಂದ ಇರುವವನು ಅನ್ನೋ ಕ್ರಿಯಾಪದ ಅಲ್ಲಿ ಬರಬೇಕಾದ್ರೆ ಅದು ಆ ಭಗವಂತ ಒಳಗಡೆ ಇರುವವನು ಅಂತ ತೋರಿಸ್ಬೇಕಾದ್ರೆ ಆ ಇರುವವನು ಅಂತ ಹೇಳಿ ಒಂದು ಕ್ರಿಯಾಪದ ಅಲ್ಲಿ ಬೇಕು. ಆ ಕ್ರಿಯಾಪದದ ಅಲ್ಲಿ ಅಧ್ಯಾಹಾರ ನಾವು ಮಾಡ್ಕೊಳ್ಳದೆ ಹೋದ್ರೆ, ಕ್ರಿಯಾಪದವನ್ನು ಅಲ್ಲಿ ನಾವು ತೋರಿಸದೆ ಹೋದ್ರೆ, ಅಧ್ಯಾಹಾರ ಅಲ್ಲ ಅದನ್ನು ತೋರಿಸ್ಬೇಕು. ಅದರ ಅಸ್ತಿತ್ವ ಅಲ್ಲಿದೆ, ಗುಪ್ತವಾಗಿದೆ ಅಷ್ಟೇ. ಅದನ್ನು ತೋರಿಸದೆ ಹೋದ್ರೆ ಆ ಕ್ರಿಯಾಪದದಿಂದ ಹೊರಹೊಮ್ಮಬೇಕಾದಂತಹ ಅರ್ಥ ಕೇವಲ ಅಂತರ್ ಎಂಬ ಶಬ್ದದಿಂದಾಗಲಿ ಡ ಪ್ರತ್ಯಯದಿಂದಾಗಲಿ ಬರೋದಿಲ್ಲ. ಆದ್ರಿಂದಾಗಿ ಅಥ ಸಾತತ್ಯಗಮನೆ ಅಂತ ತಗೊಂಡಿದ್ದಾರೆ. ಯದ್ವಾ ಅನ್ಯೋಂತರ ಆತ್ಮ ಇತ್ಯಾದಾವಿವ ಅಂತರ ಶಬ್ದ ಅಂತಸ್ಥವಾಚಿ. ಈ ಅಂತರ ಎಂಬ ಶಬ್ದಕ್ಕೆ ಇನ್ನೂ ಒಂದು ಅರ್ಥವನ್ನು ಅಥ ಸಾತತ್ಯಗಮನೆ ಎಂಬ ಅರ್ಥವನ್ನು ಇಟ್ಕೊಳ್ದೇನೆ ಮತ್ತೂ ಒಂದು ರೀತಿಯಾದಂತಹ ಅರ್ಥವನ್ನು ಕೂಡ ನಾವು ಮಾಡಬಹುದು. ಅದನ್ನು ಬೇರೆ ಬೇರೆ ಕಡೆ ಉಪನಿಷತ್ತು ಮೊದಲಾದವುಗಳೇ ತೋರಿಸಿವೆ. ಅದು ಹೇಗೆ ಅಂದ್ರೆ ಈ ಮುಂದಿನಂತೆ: ಅನ್ಯೋಂತರ ಆತ್ಮ ವಿಜ್ಞಾನಮಯ, ಅನ್ಯೋಂತರ ಆತ್ಮಾನಂದಮಯ, ಹೀಗೆಲ್ಲ ಆ ತೈತ್ರಿಯ ಉಪನಿಷತ್ತು ಪ್ರಾಯ ಭೃಗುವಲ್ಲಿ ಅದೇನು ಹೇಳಿದೆ? ಅನ್ಯ ಅಂದ್ರೆ ನಮ್ಮೆಲ್ಲರಿಗಿಂತೂ ಭಿನ್ನನಾದ, ಅಂತರಹ ಒಳಗಡೆ ಇರುವಂಥವನು, ಆತ್ಮ, ಹೀಗ ಶಬ್ದಗಳನ್ನು ಅದು ವರ್ಣನೆ ಮಾಡಿದೆ. ಆದ್ರಿಂದ ಅಂತರ ಎಂಬ ಶಬ್ದವನ್ನ ಉಪನಿಷತ್ತೇ ಒಳಗಡೆ ಇರುವವನು ಅನ್ನೋ ಅರ್ಥದಲ್ಲಿ ತೋರಿಸಿಕೊಟ್ಟಿದೆ. ಆದ್ರಿಂದ ನಾವು ಕೂಡ ಇಲ್ಲಿ ಇತ್ಯಾದಾವಿವ ಆ ಉಪನಿಷತ್ನಲ್ಲಿ ಹೇಗಿದೆಯೋ ಹಾಗೆ ಅಂತರ ಶಬ್ದ ಅಂತಸ್ಥವಾಚಿ, ಅಂತರ ಎಂಬ ಶಬ್ದ ಅಥ ಸಾತತ್ಯಗಮನ ಎಂಬ ಧಾತುವಿನ ನೆರವಿಲ್ಲದೇನೆ ಅಂತಸ್ಥ ಒಳಗಡೆ ಇರುವವನು ಅನ್ನೋ ಅರ್ಥವನ್ನು ಹೇಳ್ತದೆ. ಅಂತಹ ತಿಷ್ಠತಿ ಇತಿ ಅಂತರಹ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ನಾವೀಗ ತೈತರಿಯ ಉಪನಿಷತ್ತಿನಲ್ಲಿ ಭೃಗುವಲ್ಲಿ ಮೊದಲಾದ ಕಡೆ ಬಂದಂತೆ ಅನ್ಯೋಂತರ ಆತ್ಮ ವಿಜ್ಞಾನಮಯ ಇತ್ಯಾದಿಗಳನ್ನು ತಗೊಂಡಿದ್ದೇವೆ. ಇಂಥದೇ ಇನ್ನೊಂದು ಉಲ್ಲೇಖ ಆಚಾರ್ಯರೇ ಮಾಡಿದ್ದಿದೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ. ಅದು ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯ. ಅಲ್ಲಿ ಎಲ್ಲಾ ಕಡೆ ಉಪನಿಷತ್ತೇ ಹೀಗೆ ಪ್ರಯೋಗ ಮಾಡಿದೆ: ಯಹ ಮನಸ್ಸಿ ತಿಷ್ಠನ್ ಮನಸಃ ಅಂತರಹ, ಮನಸ್ಸಿನ ಒಳಗಿದ್ದಾನೆ ಆದರೆ ಮನಸ್ಸಿಗಿಂತ ಅವನು ಭಿನ್ನನಾಗಿದ್ದಾನೆ. ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಹ ಅಂತ ಹೀಗೆ ಅದು ಪ್ರಯೋಗ ಮಾಡಿದೆ. ಹೀಗೆ ಅಂತರ ಶಬ್ದ ಭಿನ್ನ ಅಂತನೂ ಪ್ರಯೋಗ ಮಾಡಿದೆ. ಹಾಗೆ ಒಳಗಿರುವವನು ಅಂತನೂ ಅದಕ್ಕೆ ಅರ್ಥ ಇದೆ. ಪೃಥ್ವಿ ನವೇದ, ಪೃಥ್ವಿಗೆ ಅವನ ಬಗ್ಗೆ ಗೊತ್ತಿಲ್ಲ ಅಂತ. ಹೀಗೆ ಒಂದು 10-15 ಅಧಿಷ್ಠಾನಗಳನ್ನ ಭಗವಂತನಿಗೆ ಅಲ್ಲಿ ಹೇಳಿದ್ದಾರೆ. ಆಚಾರ್ಯರು ಆ ಪ್ರಸಂಗದ ಭಾಷ್ಯದಲ್ಲಿ ಅಂತರ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನ ತಿಳಿಸ್ತಾರೆ. ಅಂತರ ಶಬ್ದಕ್ಕೆ ಅಲ್ಲಿ 2 ಅರ್ಥಗಳನ್ನು ಆಚಾರ್ಯ ಹೇಳ್ತಾರೆ. ಅಂತಸ್ಥಃ ದೇವತಾನಾಂಚ ನವಿದುರಿ ಎಂಚ ದೇವತಾಹ, ಅವನು ಎಲ್ಲಾ ದೇವತೆಗಳ ಒಳಗಿದ್ದಾನೆ. ನವಿದುರಿ ಎಂಚ ದೇವತಾಹ, ಯಾರೂ ಕೂಡ ಅವನನ್ನ ಪೂರ್ಣವಾಗಿ ತಿಳಿದಿಲ್ಲ. ಪ್ರವಿಷ್ಟತ್ವಾತ್ ದೇವತಾಸ್ಥಃ ಸೋಂತರಃ ಸ್ವವಶತ್ವತಃ, ಅವನು ಅಂತಹ ಅಂದ್ರೆ ತನ್ನೊಳಗೆ, ರ ಅಂದ್ರೆ ಸುಖ ಪಡುವಂಥವನು. ಆ ಕಾರಣಕ್ಕಾಗಿ ಸ್ವತಂತ್ರನಾದ್ದರಿಂದ ಅವನನ್ನ ಅಂತರ ಎಂಬ ಶಬ್ದದಿಂದ ಹೇಳ್ತಾರೆ. ಬಾಹ್ಯಾಪೇಕ್ಷಾ ವಿನಾಯಸ್ತು ರಮತೆ ಸೋಂತರಃ ಸ್ಮೃತಃ, ಮತ್ತೆ ಆ ದೇವತೆಗಳ ಒಳಗಿದ್ದು ಅವರಿಗೆ ಸುಖವನ್ನ ಕೊಟ್ಟು ಅಂತಸ್ಥಿತ್ವ ರಮಯತಿ ಅಂತ ಹೀಗೊಂದು ಅರ್ಥವನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಅವರಿಗೆ ಸುಖ ಕೊಡ್ತಾನೆ, ತಾನೂ ಕೂಡ ಸುಖ ಸ್ವರೂಪನಾಗಿದ್ದಾನೆ. ಈ ಎಲ್ಲ ಶಬ್ದಗಳು ಅಂತರ ಎಂಬ ಶಬ್ದಕ್ಕೇನೆ ನಮ್ಗೆ ಕಾಣಿಸ್ತವೆ. ಆದ್ರಿಂದ ತೈತ್ರಿಯ ಉಪನಿಷತ್ನಲ್ಲಿ ಬಂದಂತೆ ಮತ್ತು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಂತೆ ಅಂತರ ಶಬ್ದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಅಂತರ್ ಎಂಬ ಉಪಪದಕ್ಕೆ ಅಥ ಸಾತತ್ಯಗಮನ ಎಂಬ ಧಾತುವೇ ಬೇಕು ಅಂತೇನಿಲ್ಲ. ಅದಿಲ್ಲದೆ ಹೋದ್ರೂ ಕೂಡ ಈ ಅಂತರ ಎಂಬ ಶಬ್ದಕ್ಕೇನೆ ಒಳಗಿರುವವನು ಅಂತ ಭಗವಂತನೇ ನೇರವಾಗಿ ಅದು ಹೇಳ್ತದೆ, ಯಾವುದೇ ಪ್ರತ್ಯಯಗಳ ಅಗತ್ಯ ಇಲ್ಲದೇನೆ. ಆದ್ರಿಂದ ರಾಘವೇಂದ್ರ ಸ್ವಾಮಿಗಳು ಎರಡನೇದನ್ನೇ ನೆಚ್ಚಿಕೊಂಡಂತೆ ಕಾಣಿಸ್ತದೆ. ಪಾಣಿನಿ ವ್ಯಾಕರಣದ ನಿಯಮದ ಪ್ರಕಾರ ಅಲ್ಲೊಂದು ಡ ಅನ್ನೋ ಪ್ರತ್ಯಯ ಬರಬೇಕು. ಅಂತರ್ ಎಂಬ ಉಪಪದ ಮುಂದೆ ಅಥ ಸಾತತ್ಯಗಮನ ಅಂತ ಧಾತು, ಡ ಎಂಬ ಉಪಪದ, ಇಷ್ಟೆಲ್ಲ ಬಂದು ಒಂದು ಕಸರತ್ ಮಾಡಿ ಒಳಗಿರುವವನು ಅಂತ ಅರ್ಥ ಹೇಳಬೇಕು. ಇದೀಗ ನಾವು ಅದ್ಯಾವುದೂ ಇಲ್ಲದೇನೆ, ಡ ಎಂಬ ಪ್ರತ್ಯಯ ಇಲ್ಲದೇನೆ
ಅಂತ ಮತ್ತು ರ ರ ಎಂಬುದನ್ನು ಧಾತು ಅಂತ ತಗೊಂಡ್ಬಿಡ್ಬೇಕು. ಸುಖ ಸ್ವರೂಪ ರಮಯತಿ, ತಾನು ರಮತೆ ಸುಖ ಪಡ್ತಾನೆ, ಇನ್ನೊಬ್ಬರನ್ನು ಸುಖ ಪಡಿಸ್ತಾನೆ. ಹೀಗೆ ಇಷ್ಟೆಲ್ಲ ಅರ್ಥಗಳನ್ನ ಅಥಸಾತತ್ಯಗಮನ ಎಂಬ ಧಾತು ಇಲ್ಲದೆ ಡ ಪ್ರತ್ಯಯ ಇಲ್ಲದೇನೆ ನಾವು ತಗೊಳ್ಬಹುದು. ವ್ಯರ್ಥವಾದಂತಹ ಪ್ರತ್ಯಯಗಳನ್ನು ಆಚಾರ್ಯರು ಒಪ್ಪೋದಿಲ್ಲ ಅನೇಕ ಕಡೆ. ಅಂಥದ್ದೇ ಇದು ಕೂಡ ಒಂದು ಉದಾಹರಣೆ. ಆದ್ರಿಂದ ಅಂತರ ಎಂಬ ಶಬ್ದದ ನಿಷ್ಪತ್ತಿಯನ್ನು ಹೀಗೆ ತೋರಿಸಬಹುದು ಅಂತ ಅರ್ಥ ಆಗ್ತದೆ. ಅಥ ಸಾತತ್ಯಗಮನ ಧಾತುವನ್ನು ಇಟ್ಕೊಂಡಾಗ ಅದರ ಒಟ್ಟಾರೆ ರೂಪ ನಿಷ್ಪತ್ತಿ ಈ ತರ ಆಗ್ತದೆ. ಅಂತರ್ ಅದು ಋಕಾರಾಂತವಾದ ಒಂದು ಉಪಪದ. ಅದಾದ್ಮೇಲೆ ಅಥ ಧಾತು, ಅಂತರ್ ಪ್ಲಸ್ ಅಥ ಪ್ಲಸ್ ಡ ಪ್ರತ್ಯಯ. ಆ ಡ ಪ್ರತ್ಯಯದಲ್ಲಿ ಚುಟು ಅನ್ನೋ ಸೂತ್ರದ ಪ್ರಕಾರ ಡಕಾರಕ್ಕೆ ಲೋಪ ಆಗ್ತದೆ. ಅಂತರ್ ಅಥ ಅ ಇಷ್ಟು ಉಳಿತದೆ. ಅಲ್ಲಿ ಆ ಡಕಾರದ ಕಾರಣದಿಂದಾಗಿಯೇ ಅಲ್ಲಿರೋ ಅಥ ಎಂಬಲ್ಲಿರುವಂತಹ ತಕ್ಕೂ ಕೂಡ ಲೋಪ ಆಗ್ತದೆ. ಹಾಗಾಗಿ ಅಂತರ್ ಅ ಅಂತ ಇಷ್ಟು ಮಾತ್ರ ಉಳಿತದೆ. ಅಂತರ್ ಅ ಪ್ಲಸ್ ಅ ಇಷ್ಟು ಮಾತ್ರ ಉಳಿತದೆ. ಅದೆಲ್ಲವೂ ಸೇರಿ ಅಂತರ್ ಪ್ಲಸ್ ಅ ಇವಿಷ್ಟು ಸವರ್ಣ ದೀರ್ಘ ಸಂಧಿ ಏನಾಗೋದಿಲ್ಲ. ಪರರೂಪ ಪೂರ್ವರೂಪ ಇತ್ಯಾದಿಗಳನ್ನು ಪಡೆದು ಅಂತರ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಪಾಣಿನಿ ವ್ಯಾಕರಣದ ಪ್ರಕಾರ ಹೀಗೆ ರೂಪವನ್ನು ತೋರಿಸಬೇಕಾಗ್ತದೆ. ಹೀಗೇನೆ ಆಂತರ ಅಂತ ಶಬ್ದವೂ ಕೂಡ ನಿಷ್ಪನ್ನ ಆಗಬಹುದು. ಅದು ಇಲ್ಲಿ ಸಂಬಂಧಪಟ್ಟಿಲ್ಲ, ಪ್ರಾಸಂಗಿಕವಾಗಿ ಹೇಳಿದೆ ಅಷ್ಟೇ. ಬಾಹ್ಯ ಮತ್ತು ಆಭ್ಯಂತರ ಅಂತ ಹೇಳ್ತೀವಲ್ಲ, ಬಹಿಹಿ ಭವಂ ಬಾಹ್ಯಂ, ಹೊರಗೆ ಬಹಿಹಿ ಅಂದ್ರೆ ಹೊರಗಡೆ, ಭವಂ ಅಂದ್ರೆ ಇರುವುದು, ಅದು ಬಾಹ್ಯ ಅಂತ ಆಗ್ತದೆ. ಹಾಗೆ ಅಂತಹ ಒಳಗಡೆ ಭವಂ ಇರುವಂಥದ್ದು ಆಂತರ ಅಂತ ಆಗ್ತದೆ. ಇಲ್ಲಿ ಅಂತರ ಎಂಬ ಶಬ್ದಕ್ಕೇನೆ ಒಳಗಡೆ ಇರುವಂಥದ್ದು ಅನ್ನೋ ಅರ್ಥವನ್ನು ಹೀಗೆ ತೋರಿಸಬಹುದಾಗಿದೆ. ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಮೊದಲನೇದನ್ನು ತೋರಿಸುವುದಕ್ಕಿಂತ ಎರಡನೇದನ್ನು ತೋರಿಸುವುದೇ ಹೆಚ್ಚು ಅಭಿಪ್ರೇತ ಆಗಿದೆ ಅಂತ ಗೊತ್ತಾಗ್ತದೆ. ಅಲ್ಲಿ ಅಥಸಾತತ್ಯಗಮನ ಧಾತು ಡ ಇತ್ಯಾದಿಗಳ ಅವಶ್ಯಕತೆ ಇಲ್ಲದೇನೆ ಅಂತರ ಎಂಬ ಶಬ್ದಕ್ಕೇನೆ ಅವರು ತೈತ್ರಿಯ ಉಪನಿಷತ್ತನ್ನು ತೋರಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ನಾವು ಬೃಹದಾರಣ್ಯಕ ಉಪನಿಷತ್ತನ್ನು ಕೂಡ ಅಲ್ಲಿ ನೆನಪು ಮಾಡಿಕೊಂಡು ಅಂತರ ಎಂಬ ಶಬ್ದಕ್ಕೆ ಒಳಗಿರುವವನು, ಇರುವುದು ಅಂದ್ರೆ ಸದ್ಭಾವವಾಚನ ಸರ್ವೇ ತೇ ಶಬ್ದಾ ಸುಖವಾಚನ ಅಂತ ಗೀತಾ ಪ್ರಸ್ಥಾನ ಇತ್ಯಾದಿ ಕಡೆಗಳಲ್ಲಿದೆ. ಇರುವುದು ಅಂದ್ರೆ ಸುಖವಾಗಿರುವುದು ಅಂತಾನೆ ಅರ್ಥ ಭಗವಂತನಿಗೆ. ನಾವಿರುವಾಗ ಕೆಲವು ಬಾರಿ ಸುಖವಾಗಿರಬಹುದು, ಕೆಲವು ಬಾರಿ ದುಃಖದಿಂದ ಇರಬಹುದು. ಅವನು ಮಾತ್ರ ಯಾವಾಗಲೂ ಸುಖದಿಂದಲೇ ಇರ್ತಾನೆ. ಅದಕ್ಕಾಗಿ ಹಾಗೆ ಅರ್ಥವನ್ನು ಮಾಡಬಹುದು.